ದೇವರು ಇಸ್ರಾಯೇಲರಿಗೆ ಒಂದು ಶೂರನನ್ನು ಕೊಟ್ಟನು. ಅವನ ಹೆಸರು ಸಿಂಸೋನ್. ದೇವದೂತರು ಹೇಳಿದರು, ಈ ಮಗು ದೇವರ ಸೇವೆಗೆ ಜನಿಸಿದೆ ಎಂದು. ಸಿಂಸೋನ್ ದೇವರಿಂದ ಪಡೆದ ಶಕ್ತಿಯಿಂದ ಸಿಂಹವನ್ನೇ ತನ್ನ ಕೈಗಳಿಂದ ಹರಿದು ಹಾಕುತ್ತಿದ್ದ. ಫಿಲಿಸ್ತಿಯರು ಅವರ ಶತ್ರುಗಳು, ಆದರೆ ಒಬ್ಬನೇ ಸಿಂಸೋನ್ ನೂರಾರು ಸೈನಿಕರನ್ನು ಸೋಲಿಸುತ್ತಿದ್ದ. ದಲೀಲಾ ಅವನಿಗೆ ದ್ರೋಹ ಮಾಡಿದಳು. ಅವನ ಶಕ್ತಿಯ ಗುಟ್ಟು ಕೂದಲಲ್ಲಿದೆ ಎಂದು ತಿಳಿದುಕೊಂಡು ಅದನ್ನು ಕತ್ತರಿಸಿದಳು. ಶತ್ರುಗಳು ಅವನ ಕಣ್ಣು ತೆಗೆಯುವರು, ಅವನನ್ನು ಬಂಧಿಸಿ ಹಾಸ್ಯ ಮಾಡಿದರು. ಕೊನೆಯ ಸಾರಿ ಸಿಂಸೋನ್ ದೇವರನ್ನು ಪ್ರಾರ್ಥಿಸಿದ, ನನಗೆ ಮತ್ತೆ ಶಕ್ತಿ ಕೊಡು, ಶತ್ರುಗಳನ್ನು ಸೋಲಿಸಲು ಎಂದು. ಸಿಂಸೋನ್ ದೇವರ ಶಕ್ತಿಯಿಂದ ಕಂಬಗಳನ್ನು ಕೆಡವಿದನು, ಸಾವಿರಾರು ಶತ್ರುಗಳನ್ನು ಒಡೆದು ಉರುಳಿಸಿದನು. ಸಿಂಸೋನ್ ದೇವರ ಶಕ್ತಿಯಿಂದ ಬದುಕಿದನು. ಅವನ ಕಥೆ ನಮಗೆ ಹೇಳುವುದು, ದೇವರಲ್ಲಿ ನಂಬಿಕೆ ಇಟ್ಟರೆ ಯಾವ ಶತ್ರುವೂ ನಮ್ಮನ್ನು ಸೋಲಿಸಲಾಗದು. ಈ ಕಥೆ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ.